ಇವಾಗ ಚೈನಾನಾಗ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೈತಲ್ರಿ ಅವ್ರ ಮನೆ ಯಾವ ಥರ ಇರ್ತದೆ ಅಂತ ತೋರಿಸಿ ನೋಡ್ರಿ. ಇದು ಖೈಜೋ ಅನ್ನೋದು ಒಂದು ಡಿಸ್ಟ್ರಿಕ್ಟ್ ಐತಿ. ಈ ಡಿಸ್ಟ್ರಿಕ್ಟಲ್ಲಿ ಈ ಮನೆ ಯಾವ ಥರ ಐತೆ ಅಂತ ತೋರಿಸಿ ನೋಡ್ರ. ಇದು ನೋಡ್ರಿ ಮನಿ ಎಂಟ್ರೆನ್ಸು ಮೇನ್ ತಲಬಾಗ್ಲ ಅಂತೀವಲ್ಲ ಅದು. ಇದು ಇನ್ನೊಬ್ಬರ ಮನಿ. ಈ ಇನ್ನೊಬ್ಬರ ಮನಿ ಸಹಿತ ನೋಡ್ರಿ ಯಾವ ಥರ ಐತಿ. ಇದೀಗ ಫುಲ್ ನ್ಯೂ ಇಯರ್ ಟೈಮಲ್ಲಿ ಈ ಥರ ರೆಡ್ ಕಲರಿಂದ ಹಾಕಿರ್ತಾರೆ ಏನೇ ಒಂದು ಡೆಕೋರೇಷನ್. ಇದು ಅವ್ರದ್ದು ಮೇನ್ ಡೋರ್ ಐತಿ. ಆಮೇಲೆ ಇವ್ರದ್ದು ಮೇನ್ ಡೋರು ಈ ಥರ ಐತಿ. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡ್ತೀನಿ ಯಾವ ಥರ ಐತೆ ಅಂತೇಳಿ. ಇದು ನೋಡ್ರಿ ಇದು ಎಂಟ್ರೆನ್ಸಲ್ಲಿ ಈ ಥರ ಶೂಸ್ ಸ್ಟೋರೇಜ್ ಇರ್ತೈತಿ. ಈ ಥರ ಎಲ್ಲ ನಮ್ದು ಎಲ್ಲ ಇಲ್ಲೇ ಶೂಸ್ ಬಿಟ್ಟು ಈ ಥರ ನಾವು ಒಂದು ಸ್ಲೀಪರ್ ಹಾಕೋಬೇಕು, ಯಾಕಂದ್ರೆ ಮನೆ ಒಳಗೆ ಗಲೀಜಾಗ್ಬಾರ್ದು ಅಂತೇಳಿ. ಇವಾಗ ಮನೆ ಒಳಗಡೆ ಬಂದರೆ ಮೇನ್ ಎಂಟ್ರೆನ್ಸಲ್ಲಿ ಈ ಥರ ಒಂಥರ ಡೆಕೋರೇಷನ್ ಮಾಡ್ಯಾರ. ಈ ಥರ ಕಾಣ್ತೈತೆ ನೋಡ್ರಿ ಲಿವಿಂಗ್ ರೂಮು. ಇಲ್ಲೊಂದು ಸ್ವಲ್ಪ ಸ್ಟೋರೇಜಸ್ ಜಾಸ್ತಿನೇ ಅವ. ಆಮೇಲೆ ಈಗ ಇಲ್ಲಿ ಕುಡಿಯೋಕ್ಕಂತ ನೀರು ಫಿಲ್ಟರ್ ಅದು. ಇದು ಟಿ ವಿ ಯೂನಿಟ್, ಫುಲ್ ದೊಡ್ಡ ಟಿ ವಿ ಐತಿ. ಇವಾಗ ಇವರು ನ್ಯೂ ಇಯರ್ ಟೈಮಲ್ಲಿ ಈ ಥರದ್ದು ಡೆಕೋರೇಷನ್ ಮಾಡ್ತಾರೆ ನೋಡ್ರಿ ಫುಲ್ ರೆಡ್ ಕಲರ್ನಾಗ. ಮತ್ತು ಆಮೇಲೆ ಮೇಲ್ಗಡೆ ಈ ಥರದ್ದು ಸೀಲಿಂಗ್ ಲೈಟ್, ಇಲ್ಲೊಂದು ಸ್ವಲ್ಪ ಸ್ಪೀಕರು ಇಟ್ಟಾರೆ ಇಲ್ಲೊಂದು. ಆಮೇಲೆ ಈಗ ಈ ಅಂಕಲ್ಗೆಲ್ಲ ಇಲ್ಲಿ ಕೂತ್ಕೊಳ್ಳೋಕ್ಕಂತ ಒಂದು ಚೇರ್ ಐತಿ ಈ ಥರದ್ದು. ಈ ಕಡೆ ಸೋಫಾ ನೋಡ್ರಿ ಈ ಥರ ಕಾಣ್ತೈತೆ. ಈಗ ಇದು ಟಿಪಾಯ್, ಆಮೇಲೆ ಈಗ ಫ್ರೂಟ್ಸ್ ಇಟ್ಟಾರೆ ಈಗ ಬಂದಿರೋಂಥ ಗೆಸ್ಟ್ಗಳಿಗೆಲ್ಲ ತಿನ್ನಕ್ಕಂತೇಳಿ. ಆಮೇಲೆ ಇಲ್ಲಿ ನೋಡ್ರಿ ಇದೊಂದು ಸೈಡ್ ಟೇಬಲ್ ಐತಿ. ಇವಾಗ ಇಲ್ಲಿ ಬಾಲ್ಕನಿಗೆ ಹೋಗಿ ನೋಡಮ್ಮಲ್ರಿ. ಈ ಬಾಲ್ಕನಿನೂ ಯಾಕೋ ಭಾರಿ ಕಾಣಕತೈತಿ. ಇಲ್ಲಿಗ ಬಟ್ಟೆ ಒಣಗ್ಸಕ್ಕಂತ ಸ್ವಲ್ಪ ಜಾಗ ಐತಿ ಇಲ್ಲಿ. ಈಗ ಅಲ್ಲೊಂದು ಸ್ವಲ್ಪ ಜಾಗ ಇರ್ಬೋದು. ಇಲ್ಲಾಂದರೆ ಇಲ್ಲೊಂದು ರಾಡ್ ಹಾಕ್ತಾರೆ ಈ ಕಡೆಯಿಂದ ಆ ಕಡೆ, ಅಲ್ಲಿ ಆಮೇಲೆ ಬಟ್ಟೆನೂ ಒಣಗಿಸ್ಬೋದು ನಾವು. ಆಮೇಲೆ ಈಗ ಚಿಕ್ಕ ಚೇರ್ ಐತಿ. ಇಲ್ಲಿ ದೊಡ್ಡವರು ಕೂತ್ಕೋಬೋದು, ಸಣ್ಣವರು ಕೂತ್ಕೋಬೋದು. ಆಮೇಲೆ ಈಗ ಇಲ್ಲೊಂದು ಸ್ವಿಂಗ್ ಐತಿ, ಇದ್ರ ಮೇಲೆ ಕೂತ್ಕೊಂಡು ಸಹಿತ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇವಾಗ ಇಲ್ಲಿ ಈ ಕಡೆಯಿಂದ ವ್ಯೂ ನೋಡ್ರಿ ಏನು ಖತರ್ನಾಕ್ ಐತಿ ನೋಡ್ರಿ. ಈಗ ವ್ಯೂ ಏನು ಭಾರಿ ಐತ್ರಿ ಇದು. ಈಗ 6 ಗಂಟೆ ಆಗತೈತಿ. ಇಲ್ಲಿ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಐತಲ್ಲ ಗೊತ್ತಿಲ್ಲ, ಬಟ್ ಇಲ್ಲಿ ರೋಡ್ನಾಗೆ ಜಾಸ್ತಿ ಪಾರ್ಕಿಂಗ್ ಮಾಡ್ಯಾರ. ಸೊ ಪ್ಲೇಸ್ ಮಾತ್ರ ಭಾರಿ ಅಂದ್ರೆ ಭಾರಿ ಐತಿ. ನನಗೆ ಮಾತ್ರ ಈಗ ಅದು ಫುಲ್ ಮೌಂಟೇನಲ್ಲಿ ಏನು ಕಾಣಕತ್ತೈತಲ್ಲ ಕ್ಲೌಡ್ಸ್, ಭಾರಿ ಅಂದ್ರೆ ಭಾರಿ ಇಷ್ಟ ಆಯ್ತು ನೋಡ್ರಿ. ನಿಮ್ಗೆ ಹೆಂಗೆ ಅನ್ಸಕತ್ತೈತಿ ಈ ವ್ಯೂ? ಅಲ್ಲಿ ನೋಡ್ರಿ ಹೆಂಗೆ ಕಾಣ್ತೈತಿ ಈಗ. ಬೆಂಕಿ ಅಂದ್ರೆ ಬೆಂಕಿ ಐತಿ ನೋಡ್ರಿ. ಈಗ ಅವು ಏನು ಟಾಲ್ ಬಿಲ್ಡಿಂಗ್ ಅವ್ರು ನೋಡ್ರಿ ಎಷ್ಟು ದೊಡ್ಡ ಇಲ್ಲೆಲ್ಲ ಬಿಲ್ಡಿಂಗ್ಸ್. ನನಗೆ ಮಾತ್ರ ಈ ವ್ಯೂ ಏನು ಇಷ್ಟ ಐತ್ರಿ. ಇಲ್ಲಿ ಕೂತ್ಕೊಂಡು ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ಬೋದ್ರಿ. ಈಗ ಶೆಕೆ ಹಾಕತ್ರೆ ಆಗಲಿ ಇಲ್ಲ ನಿಮಗೆ ಬೇಸರ ಹಾಕತ್ರು ಸಹಿತ ಈ ಜಾಗದಲ್ಲಿ ಕೂತ್ಕೊಂಡು ಇಂಥ ವ್ಯೂ ನೋಡ್ತಾ ಅದು ಏನಾರು ನಾವು ಟೀ ಕುಡಿಯೋರಾಗಿದ್ರೆ ಇನ್ನೂ ಖತರ್ನಾಕ್ ಎಂಜಾಯ್ ಮಾಡ್ಬೋದು ನೋಡ್ರಿ. ಬಿಸಿ ಟೀ ಬಜ್ಜಿ ಇತ್ತಂದರೆ ಏನು ಭಾರಿ ಇರ್ತೈತಿ ರೀ. ಬಜ್ಜರೇ ಇರಲಿ ಇಲ್ಲ ಪಕೋಡರೇ ಇರಲಿ, ಭಾರಿ ಟೇಸ್ಟ್ ನೋಡ್ರಿ. ಅವಾಗ ಇಂಥ ವ್ಯೂ ಇದ್ದಾಗ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ಸೈತೆ ನಮಗಂತೂ ಇಲ್ಲಿ. ಇವಾಗ ಈ ಕಡೆ ಬೆಡ್ರೂಮ್ ತೋರಿಸ್ತೀನಿ ನೋಡ್ರಿ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಐತಿ. ಸೊ ಈಗ ಇದು ಮಾಸ್ಟರ್ ಬೆಡ್ರೂಮ್ ನೋಡ್ರಿ. ಒಳಗಡೆ ಬಂದರೆ ಈ ಥರ ಒಂದು ಟೇಬಲ್ ಐತಿ. ಟೇಬಲ್ ಮೇಲೆ ಏನು ಬೇಕಾದ್ರೆ ಅವ್ರು ಇಟ್ಬಿಟ್ಟಾರ. ಸೊ ಇದೇನೋ ಒಂದು ಮಷಿನ್ ಐತೆ ನೋಡ್ರಿ. ಇದು ಯಾವ ಮಷಿನ್ ಐತನೋ. ಆಮೇಲೆ ಈ ಥರ ಕಾಣುತ್ತಿದ್ದು ಬೆಡ್ರೂಮು ಚೆನ್ನಾಗಿ ದೊಡ್ಡದೈತಿ. ಮುಂದ್ಗಡೆ ಒಂದು ಟಿ ವಿ ಕೊಟ್ಟಾರ. ಇದ್ರ ಕೆಳಗಡೆ ಸ್ವಲ್ಪ ಸ್ಟೋರೇಜ್ ಐತಿ. ಆಮೇಲೆ ಈ ಕಡೆ ನೋಡ್ರಿ ವಾರ್ಡ್ರೋಬು ಎಲ್ ಶೇಪಲ್ಲಿ ಐತಿ. ಓಕೆ, ಇದಾದಮೇಲೆ ಬೆಡ್ಡು ಸಹಿತ ತುಂಬ ದೊಡ್ಡದೈತಿ. 2 ಸೈಡ್ ಟೇಬಲ್ ಅವ ಇದಕ್ಕೆ. ಇಲ್ಲಿ ವಿಂಡೋದಲ್ಲಿ ಏನು ಜಾಗ ಇಡೋಕ್ಕೇನು ಇಲ್ಲರಿ. ಇವಾಗ ಜಸ್ಟ್ ಓಪನ್ ಮಾಡಿದ್ರೆ ಸಾಕು, ಇದು ಬರೀ ಚೆನ್ನಾಗಿ ವೆಂಟಿಲೇಷನ್ ಬರ್ತೈತಿ. ಇಲ್ಲಿ ನೋಡ್ರಿ ಹೊರಗಡೆ ಈ ಥರ ಕಾಣ್ತೈತಿ ಈ ವಿಂಡೋದಿಂದ. ಈಗ ಇಲ್ಲೊಂದು ಹಿಂಗೆ ಬಟ್ಟೆ ಹಾಕಿಡಕ್ಕಂತೇಳಿ ಒಂದು ಸ್ಟ್ಯಾಂಡ್ ಐತಿ. ನಾವು ಜಸ್ಟ್ ಹೊರಗಡೆಯಿಂದ ಬಂದಾಗ ಈ ಥರ ಹಿಂಗೆ ಸಡನ್ನಾಗಿ ಬಟ್ಟೆ ತೆಗೆದ್ಬಿಟ್ಟು ಇಲ್ಲಿ ಹಾಕಕ್ಕಂತೇಳಿ. ಇವಾಗ ಈ ಮಾಸ್ಟರ್ ಬೆಡ್ರೂಮ್ದು ಇಲ್ಲಿ ಒಂದು ವಾಶ್ರೂಮ್ ಐತಿ. ಇವಾಗ ಈ ವಾಶ್ರೂಮಲ್ಲಿ ನೋಡೋಣ ಯಾವ ಥರ ಐತೆ ಅಂತೇಳಿ. ಇಲ್ಲೊಂದು WC ಐತಿ. ಆಮೇಲೆ ವಾಶ್ ಬೇಸಿನ್ ಕೊಟ್ಟಾರೆ. ಇಲ್ಲೊಂದು ಮಿರರ್ ಐತಿ. ಈಗ ಇಲ್ಲೆಲ್ಲ ಸೈಡ್ ಈ ಥರ ಬಟನ್ ಅವ, ಸ್ವಿಚಸ್ ಅವ. ಆಮೇಲೆ ಈ ಲೈಟ್ ಐತಲ್ರಿ, ಇದು ಹೀಟು ಮಾಡುತ್ತೆ ಇಲ್ಲಿ. ಯಾಕಂದ್ರೆ ವಿಂಟರ್ ಟೈಮಲ್ಲಿ ಫುಲ್ಲು ಚಳಿ ಇರ್ತೈತಿ, ಅದಕ್ಕೆ ಆ ಟೈಮಲ್ಲಿ ಫುಲ್ ಯೂಸ್ಫುಲ್ಲು. ಇಲ್ಲೊಂದು ವಿಂಡೋ, ಇಲ್ಲಿ ಟಿಶ್ಯೂ ಪೇಪರ್ ಇಡೋಕೆ ಅಥವಾ ಏನೋ ಒಂದು ಇಡೋಕೈತೆ. ಟಿಶ್ಯೂ ಪೇಪರೇ ಇಲ್ಲಿಂದ ತೊಗೊಳಕ್ಕೆ. ಸೊ ಇಲ್ಲೆಲ್ಲ ಶಾಂಪೂಸು. ಇದು ನೋಡ್ರಿ ಈಗ ಶವರು ಫುಲ್ ವೈಟ್ ಕಲರಲ್ಲಿ ಐತಿ. ಇಲ್ಲೂ ಏನೇನೋ ಆಪ್ಷನ್ ಐತೆ ನೋಡ್ರಿ ಇಲ್ಲಿ. ಓಕೆ, ಇದು ಚೆನ್ನಾಗೈತಿ. ಆಮೇಲೆ ಲೈಟ್ ಆಫ್ ಮಾಡಿ ಹೋಗಮ್ಮ. ಈ ಕಡೆ ಇನ್ನೊಂದು ಬೆಡ್ರೂಮ್ ಐತಿ. ಇದಕ್ಕಿಂತ ಮುಂಚೆ ಇಲ್ಲಿ ವಾಶ್ರೂಮ್ ಐತಿ. ಇದು ಬಂದಿರೋಂಥ ಗೆಸ್ಟ್ಗಳಿಗೆ. ಸೊ ಇಲ್ಲೂ ಸಹಿತ ಒಂದು ವಾಶ್ ಬೇಸಿನ್ ಐತಿ. ಆಮೇಲೆ ಈಗ ಸ್ಕಾಟ್ ಇರೋಂಥ ಟಾಯ್ಲೆಟ್ ಐತಿ. ಆಮೇಲೆ ಇಲ್ಲೊಂದು ವಿಂಡೋ, ಇಲ್ಲಿ ಮಿರರ್, ಆಮೇಲೆ ಈಗ ಶವರ್ ಈ ಥರ ಐತಿ ಇಲ್ಲಿ. ಓಕೆ, ವಾಲ್ ಟೈಲ್ಸು. ಓಕೆ, ಇವಾಗ ಈ ಕಡೆ ಅಂತ ಇನ್ನೊಂದು ಬೆಡ್ರೂಮ್ ಐತಿ. ಈ ಬೆಡ್ರೂಮ್ ಯಾವ ಥರ ಕಾಣುತ್ತೆ ನೋಡಮಲ್ರಿ. ಓಕೆ, ಲೈಟ್ಸ್ ಆನ್ ಮಾಡಮ್ಮ. ನೋಡ್ರಿ ಈ ಥರ ಐತಿ ಇದು ಬೆಡ್ರೂಮು. ಕಿಡ್ಸ್ ಬೆಡ್ರೂಮ್ ಐತೆನೋ ಗೊತ್ತಿಲ್ಲ, ಫುಲ್ ಚಿಕ್ಕದೈತಿ. ವಾರ್ಡ್ರೂಬು ಸ್ವಲ್ಪ ಬೇರೆ ಡಿಸೈನಲ್ಲೇ ಐತಿ, ಚೆನ್ನಾಗೈತೆ. ಆದ್ರೂ ಸಹಿತ ವಾರ್ಡ್ರೂಬು ಅಲ್ಲೊಂದು ಸೈಡ್ ಟೇಬಲ್ ಇಟ್ರ. ಆ ಸೈಡ್ ಟೇಬಲ್ ಇಟ್ಟಿದ್ಕ ಆ ಲಾಸ್ಟ್ ಡೋರ್ ಏನಿರುತ್ತಲ್ಲ ಅದು ಓಪನ್ ಮಾಡೋಕ್ಕೆ ಬರಲ್ಲ. ಇಲ್ಲೆಲ್ಲ ಈಗ ವಸ್ತುಗಳು ಈ ಥರನ ಓಪನ್ ಇಟ್ಬಿಟ್ಟಾರ.
ಇಲ್ಲಿ ಮೇಲ್ಗಡೆನೂ ಸಹಿತ ಈಗ ಈ ಥರ ಇಟ್ಬಿಟ್ಟಾರೆ ನೋಡ್ರಿ. ಇಲ್ಲಿ ವಿಂಡೋ ಓಪನ್ ಮಾಡಿದ್ರೆ ಒಂದು ಸ್ವಲ್ಪ ಜಾಗ ಐತಿ, ಅಲ್ಲಿ ಬಟ್ಟೆ ಒಣಗ್ಸಕ್ಕಂತೇಳಿ. ಆಮೇಲೆ ಈ ಕಡೆ ಈಗ ಹೆಂಗೆ ಬೇಕಾದ್ರೆ ಹಂಗೆ ಇಟ್ಬಿಟ್ರೆ ಬಕೆಟು ಎಲ್ಲ ಸೂಟ್ ಕೇಸ್ ಎಲ್ಲ ಓಪನ್ ಮಾಡೇ ಇಟ್ಟಾರ. ಓಕೆ, ಈ ಬೆಡ್ರೂಮ್ ಸಹಿತ ಚೆನ್ನಾಗೈತೆ ನೋಡ್ರಿ. ಇವಾಗ ಮತ್ತೆ ಹೊರಗಡೆ ಹೋಗ್ಬಿಟ್ಟು ನೋಡಮ್ಮ. ಇವಾಗ ಇಲ್ಲಿ ನೋಡ್ರಿ ಎಂಟ್ರೆನ್ಸಲ್ಲಿ ಇವ್ರು ಯಾವ ಥರ ಡೆಕೋರೇಷನ್ ಮಾಡ್ಯಾರ. ಫುಲ್ ಇದು ನ್ಯೂ ಇಯರ್ ಟೈಮಲ್ಲಿ ಈ ಥರ ಡೆಕೋರೇಷನ್ ಮಾಡ್ತಾರೆ. ಈ ಚೈನೀಸಲ್ಲಿ ನೀವು ಎಲ್ಲೇ ಯಾರೇ ಮನೆಗೆ ಹೋದ್ರೂ ಸಹಿತ ಆ ಥರ ಒಂದು CCTV ಇಟ್ಬಿಟ್ಟಿರ್ತಾರೆ. ಏನೇ ಒಂದು ತೊಂದರೆ ಆದರೂ ಸಹಿತ ಎಮರ್ಜೆನ್ಸಿಗೋಸ್ಕರ ಅಂತೇಳಿ CCTV ಇಡ್ತಾರೆ. ಆಮೇಲೆ ಇಲ್ಲಿ ನೋಡ್ರಿ ಈಗ ಬಂದಿರೋಂಥ ಗೆಸ್ಟ್ಗಳಿಗೆ ಅಂತೇಳಿ ಊಟ ರೆಡಿ ಮಾಡಿ ಇಟ್ಬಿಟ್ಟಾರೆ ನೋಡ್ರಿ. ಈಗ ಫುಲ್ಲು ಬಿಸಿ ಸ್ಮೆಲ್ ಮಾತ್ರ ಭಾರಿ ಖತರ್ನಾಕ್ ಬರೋಕೈತಿ. ಇವೆಲ್ಲ ಚೈನೀಸ್ ಫುಡ್ ನೋಡ್ರಿ ಯಾವ ಥರ ಐತಿ. ಇದು ಒಂಥರ ಆನಿಯನಿಂದ ಸ್ನ್ಯಾಕ್ಸ್ ಅನ್ಸುತ್ತೆ. ಆಮೇಲೆ ಈಗ ಇದು ವೆಜಿಟೇಬಲ್ ಫುಡು, ಮೀಟು, ಆಮೇಲೆ ಈಗ ಶೇಂಗಾದಿಂದ ಮಾಡಿರೋಂಥದ್ದು. ಈಗ ಇಷ್ಟು ಟೈಪ್ಸ್ ಆಫ್ ಇರೋಂಥ ಫುಡ್ ಅವ ನೋಡ್ರಿ. ಸಕ್ಕತ್ತಾಗಿ ಕಾಣಕತೈತಿ, ಸ್ಮೆಲ್ ಮಾತ್ರ ಭಾರಿ ಬರಕತೈತಿ. ಇವಾಗ ಈ ಥರ ಈಗ ಕ್ರಾಕರಿ ಯೂನಿಟ್, ಸೊ ಲೈಟ್ ಈ ಥರ ಐತೆ ನೋಡ್ರಿ. ಓಕೆ, ಇದನ್ನು ಚೆನ್ನಾಗೈತಿ, ಸ್ಪೇಸ್ ಎಲ್ಲ ಮತ್ತು ಕಲರ್ ಕಾಂಬಿನೇಷನು ಸಹಿತ ಭಾರಿ ಯೂಸ್ ಮಾಡ್ರ. ಇದೊಂದು ಓವನ್ ಐತಿ. ಇಲ್ಲಿ ಕುಂಬಳಕಾಯಿ, ಸ್ವೀಟ್ ಪೊಟ್ಯಾಟೊ. ಈಗ ಇದು ನೋಡ್ರಿ ಆಲೂಗಡ್ಡೆ, ಇದು ಒಂದು ಸ್ವಲ್ಪ ಬೇರೆ ಕಲರ್ನಾಗೆ ಕಾಣಕತ್ತೈತಿ ನೋಡ್ರಿ. ಫುಲ್ ಡಾರ್ಕ್ ಐತಿ. ಈಗ ನಾನು ನೋಡಿಲ್ಲಪ್ಪ, ಫಸ್ಟ್ ಟೈಮ್ ನೋಡಕತ್ತಿದ್ದು ಈ ಥರದ್ದು. ಇದೇನೋ ಪಿಕ್ಕಲ್ ಇದ್ದಂಗೆ ಐತಿ ಚೈನೀಸ್ ಅವ್ರದ್ದು. ಆಮೇಲೆ ಇದು ಕಿಚನ್ ರೂಮ್ ನೋಡ್ರಿ. ಕಿಚನ್ ರೂಮ್ ಈ ಥರ ಕಾಣ್ತೈತಿ. ಇಲ್ಲಿಗ ಇನ್ನೂ ಮತ್ತೊಂದು ಥರದ್ದು ಏನೋ ಒಂದು ಅಡುಗೆ ಮಾಡಿ ಇಟ್ಟಾರ. ಇಲ್ಲಿ ಬೌಲು, ಚೈನಾನಾಗ ಯಾವಾಗಲೂ ಕಾಮನ್ ಇವೆಲ್ಲ ಬೌಲ್ ಯೂಸ್ ಮಾಡಿ ಊಟ ಮಾಡೋದು. ಇಲ್ಲಿಗ ರೆಡ್ ಕಲರು, ಅಂಟಿಗೆ ರೆಡ್ ಕಲರ್ ಅಂದ್ರೆ ಭಾಳ ಇಷ್ಟ ಇರ್ಬೋದು. ಆಮೇಲೆ ಈಗ ಇಲ್ಲಿ ಏನೋ ಒಂದು ಕುಸ್ಸಕ್ಕೆ ಇಟ್ಟಾರೋ ಏನೋ, ಇದು ಫುಲ್ ಆಯಿಲ್ ಕಾಣಕತ್ತೈತಿ. ಇಲ್ಲಿ ಈಗ ಕಾರ್ನು ಅದು ಕುಸ್ಸಾರ. ಈ ಕಾರ್ನು ಸಹಿತ ಈ ಥರ ಕುದಿಸಿ ಜಾಸ್ತಿ ತಿಂತಾರ. ಒಳಗಡೆ ಮೀಟ್ ಐತೆ ಇದು. ಆಮೇಲೆ ಇದು ಚಿಮ್ನಿ ನೋಡ್ರಿ, ಹಾಗೆ ಓವರ್ ಹೆಡ್ ಕ್ಯಾಬಿನೆಟ್ ಈ ಥರ ಐತಿ. ಆಮೇಲೆ ಮೇಲ್ಗಡೆ ಸೀಲಿಂಗ್ ನೋಡ್ರಿ, ಫುಲ್ ಡಿಸೈನ್ ಬೇರೆ ಥರನೇ ಐತಿ. ಮತ್ತು ಇದೇನು ಮಷಿನ್ ಐತಲ್ರಿ, ಇದು ಮಷಿನ್ನು ಗ್ಯಾಸು ಮತ್ತು ಬಿಸಿ ನೀರು ಕೊಡ್ತೈತಿ. ಇದೇನು ನಾವು ಗ್ಯಾಸ್ ಯೂಸ್ ಮಾಡ್ತೀವಲ್ಲ, ಈ ಮಷಿನಿಂದನೇ ಸಪ್ಲೈ ಆಗುತ್ತಾ. ಆಮೇಲೆ ಇಲ್ಲಿ ನಾವು ಇದರಿಂದ ಬಿಸಿ ನೀರು ಸಹಿತ ಯೂಸ್ ಮಾಡ್ಬೋದು. ಯಾಕಂದರೆ ವಿಂಟರ್ ಸೀಸನಲ್ಲಿ ಯಾವಾಗಲೂ ಜಾಸ್ತಿ ಚಳಿ ಇರ್ತೈತಿ. ಆ ಟೈಮಲ್ಲಿ ಅವ್ರು ಬಿಸಿ ನೀರಿಂದನೇ ಹಿಂಗೆ ತೊಳಿಲಿ ಅಂತೇಳಿ ಫುಲ್ ಇದರಿಂದನೇ ಬಿಸಿ ನೀರು ಸಪ್ಲೈ ಆಗುತ್ತೆ ನೋಡ್ರಿ. ಇವಾಗ ಇದು ಏನೇನೋ ಇಟ್ಟಾರಿ, ಇವು ಏನವನೋ ಏನು ಸುದ್ದಿ. ಅಂಟಿ ಮಾತ್ರ ಫುಲ್ ಈಗ ಅಡುಗೆ ರೆಡಿ ಮಾಡಕತ್ತಾರ. ಆಮೇಲೆ ಇಲ್ಲಿ ನೋಡ್ರಿ, ಇದು ಇಲ್ಲಿ ಚಮಚಗಳೆಲ್ಲ ಇಡಕ್ಕೆ ಈಗ ಅಂಟಿ ನೋಡ್ರಿ ಫುಲ್ಲು ರೆಡಿ ಮಾಡಕತ್ತಾರ. ಭಾರಿ ಖತರ್ನಾಕ್ ಕಾಣಕತ್ತೈತಿ, ಸ್ಮೆಲ್ ಮಾತ್ರ ಭಾರಿ ಬರಕತ್ತೈತಿ. ಆಮೇಲೆ ಈ ಕಡೆ ಒಂದು ದೊಡ್ಡದು ಫ್ರಿಜ್ ಐತಿ. ಆಮೇಲೆ ಈ ಕಡೆ ನೋಡ್ರಿ, ಇದು ಒಂದು ವಾಷಿಂಗ್ ಮೆಷಿನ್ ಕೊಟ್ಟಾರ. ಇಲ್ಲೆಲ್ಲ ಈ ಥರ ಇಟ್ಟರ. ಮೇಲ್ಗಡೆ ಒಂದು ಓವರ್ ಹೆಡ್ ಕ್ಯಾಬಿನೆಟ್ ಐತಿ. ಸೊ ಇದು ಯಾವುದೋ ಒಂದು ಬ್ರ್ಯಾಂಡ್ದು. ಅಂಟಿ ಮಾತ್ರ ಫುಲ್ ರೆಡಿ ಮಾಡ್ಯಾರ ನೋಡ್ರಿ. ಭಾರಿ ಕಾಣಕತ್ತಲ್ರಿ. ಈಗ ಸ್ಮೆಲ್ ಮಾತ್ರ ಭಾರಿ ಖತರ್ನಾಕ್ ಬರಕತ್ತೈತಿ. ಈಗ ಬಂದಿರೋ ಗೆಸ್ಟ್ಗಳಿಗೆ ಅಂತೇಳಿ ಎಲ್ಲ ಅಂಟಿ ಫುಲ್ಲು ಡಿಫ್ರೆಂಟ್ ಆಗಿರೋಂಥ ಅಡುಗೆ ಎಲ್ಲ ಮಾಡಕತ್ತಾರ. ನನಗೆ ಸ್ಮೆಲ್ ನೋಡಿದ್ರೆ ಇವಾಗಲೇ ಕೂತ್ಕೊಂಡು ಊಟ ಮಾಡ್ಬೇಕು ಅನ್ಸಕತ್ತೈತಿ ಅಂತ ನೋಡಿ. ಈಗ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೂ ಸಹಿತ ಊಟ ಎಲ್ಲ ರೆಡಿ ಇಟ್ಬಿಟ್ಟಾರಿ. ಯಾವಾಗ ನಾನು ಕರಿತಾರ ಅನ್ನೋದು ಕಾಯ್ಕೋತ ಕೂತೀನಿ ನಾನು. ಅವ್ರದ್ದು ಎಲ್ಲ ಆದ ತಕ್ಷಣ ಇವಾಗ ಊಟ ಮಾಡಿದೆ. ಅಂಟಿ ಅಡುಗೆ ಮಾಡ್ಯಾರಿ, ಏನು ಖತರ್ನಾಕ್ ಮಾಡ್ಯಾರಿ. ಟೇಸ್ಟು ಒಂದ್ರಕ್ಕಿಂತ ಒಂದು ಖತರ್ನಾಕ್ ಐತ್ರಿ. ಯಾವ್ದು ತಿನ್ಲಿ ಯಾವ್ದು ಬಿಡ್ಲಿ ಅಂತ ನನಗೆ ಒಂದೂ ಅರ್ಥ ಆಗಲ್ಲ ಐತಿ. ಇದನ್ನು ತಿಂದು ನೋಡ್ತೀನಿ ತಡ್ರಿ, ಏನು ಭಾರಿ ಐತ್ರಿ. ಈಗ ಇದೊಂದು ಸ್ವೀಟ್ ಐತಿ, ಇದೊಂದು ಭಾರಿ ಕಾಣಕತ್ತೈತಿ. ಫುಲ್ ಬೆಲ್ಲದ ಪಾಕ ಏನು ಐತ್ರಿ. ಏನು ಖತರ್ನಾಕ್ ಐತ್ರಿ. ಫುಲ್ಲು ಬೆಲ್ಲ ಫುಲ್ ಇದು ಸ್ವೀಟ್ ಇರೋಂಥದ್ದು. ಇದು ಎರಡು ಅವಲ್ಲ, ಇದು ಸ್ವೀಟು, ಇದೆಲ್ಲ ಫಿಶ್ ಐತಿ. ಇದು ಒಂಥರ ಬೇರೆ ಮೀಟ್, ಇದು ಆನಿಯನ್ ಸ್ನ್ಯಾಕ್ಸು, ಇಲ್ಲಿ ವೆಜಿಟೇಬಲ್ಸು ಎಲ್ಲ ಥರದ್ದು ಐತಿ. ಬಟ್ ಜಬರ್ದಸ್ತ್ ಅಂದ್ರೆ ಜಬರ್ದಸ್ತ್ ಮಾಡ್ಯಾರ ನೋಡ್ರಿ. ಇದು ನಮ್ಮ ಫ್ರೆಂಡಿಂದು ಪಪ್ಪ ಮಮ್ಮಿದು ಮನೆ ಐತ್ರಿ. ಬಟ್ ಅಡುಗೆ ಮಾತ್ರ ಭಾರಿ ಮಾಡ್ಯಾರ ನೋಡ್ರಿ. ನನಗೆ ಮಾತ್ರ ಫುಲ್ ಇಷ್ಟ ಆಯ್ತು ನೋಡ್ರಿ. ಇದು ಕೈಜೋ ಸಿಟಿಯಲ್ಲಿರುವಂಥ ಮನೆ ನೋಡ್ರಿ. ಕೈಜೋ ಸಿಟಿ ಅನ್ನೋದು ಒಂದು ಡಿಸ್ಟ್ರಿಕ್ಟು. ಸೊ ಈ ಮನೆಗೆ ಇವರು ಇಂಟೀರಿಯರು ಸಹಿತ ಹಿಡ್ಕೊಂಡು ಟೋಟಲ್ 1 ಕೋಟಿ ಸ್ಪೆಂಡ್ ಮಾಡಿದ್ರು ನೋಡ್ರಿ. ಸೊ ಇದು ಮನೆ ಹೆಂಗೈತ್ರಿ, ನಿಮಗೆ ಇಷ್ಟ ಐತೇನ್ರಿ?